ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ನೇರಳೆ ಹಣ್ಣು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಒಂದೇ ಸೀಸನ್ ನಲ್ಲಿ ಸಿಗುವಂತ ಈ ಹಣ್ಣು ಸಾಮಾನ್ಯವಾಗಿ ಬೇಸಿಗೆ ಅಂತ್ಯ ಹಾಗೂ ಮಳೆಗಾಲದ ಆರಂಭದಲ್ಲಿ ಮಾರುಕಟ್ಟೆಗೆ ಬರುತ್ತೆ. ವಿಶೇಷವಾಗಿ ನೇರಳೆಗೆ ಜಾಮೂನು ಅಂತ ಕೂಡ ಕರೀತಾರೆ. ತನ್ನ ಗಾಢ ಬಣ್ಣ ಮತ್ತು ಹುಳಿ ಸಿಹಿ ರುಚಿಯಿಂದಾಗಿ ಜನರು ಆಕರ್ಷಿಸುವ ನೇರಳೆ ಹಣ್ಣು ಅನೇಕ ಪೋಷಕಾಂಶವನ್ನ ಹೊಂದಿದೆ. ಅಲ್ಲದೆ ಇದರ ಬೀಜವೂ ಕೂಡ ಹಲವು ಆರೋಗ್ಯ ಸಮಸ್ಯೆಯನ್ನ ದೂರವಾಗಿಸುತ್ತೆ. ನೇರಳೆ ಹಣ್ಣಿನಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತವೆ. ಇದರಲ್ಲಿ ರೋಗಗಳನ್ನ ನಿಯಂತ್ರಿಸುವ ಶಕ್ತಿ ಕೂಡ ಇದೆ. ಅನೇಕ ಜನರು ಈ ಹಣ್ಣನ್ನ ತಿನ್ನುತ್ತಾರೆ, ಆದ್ರೆ ಬೀಜಗಳನ್ನ ಬಿಸಾಡ್ತಾರೆ. ನೇರಳೆ ಹಣ್ಣಿನಷ್ಟೇ ಅದರ ಬೀಜವು ಪೋಷಕಾಂಶಗಳನ್ನ ಒಳಗೊಂಡಿದೆ. ಜಾಮೂನು ಬೀಜವನ್ನ ಸೇವಿಸೋದ್ರಿಂದ ಮಧುಮೇಹ, ಹೃದಯದ ಕಾಯಿಲೆಗಳನ್ನ ದೂರ ಮಾಡಬಹುದು. ಹೌದು, ನೇರಳೆ ಬೀಜಗಳು ಸಹ ಆರೋಗ್ಯದ ಸುಧಾರಣೆಗೆ ಉಪಯುಕ್ತ ಎಂದು ವೈದ್ಯರು ಹೇಳ್ತಾರೆ. ಫೈಬರ್, ಪ್ರೋಟೀನ್, ಒಮೆಗಾ 3, ಒಮೆಗಾ 6, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕಬ್ಬಿಣ, ವಿಟಮಿನ್ ಸಿ, ವಿಟಮಿನ್ ಇ ಸೇರಿದಂತೆ ಅನೇಕ ಪೋಷಕಾಂಶಗಳು ಈ ಹಣ್ಣಿನ ಬೀಜಗಳಲ್ಲಿ ಸಮೃದ್ಧ ಆಗಿದೆ. ಇವುಗಳನ್ನು ಸೇವಿಸೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಕೂಡ ಪಡೆಯಬಹುದು. ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳಿಗೆ ನೇರಳೆ ಹಣ್ಣು ಹಾಗೂ ಅದರ ಬೀಜ ಮದ್ದು ಎನ್ನುವುದನ್ನ ನೋಡೋದಾದ್ರೆ, ಮಧುಮೇಹಿಗಳಿಗೆ ನೇರಳೆ ಹಣ್ಣು ಮತ್ತು ಅದರ ಬೀಜಗಳ ಸೇವನೆ ತುಂಬಾ ಒಳ್ಳೆಯದು. ಇದು ರಕ್ತದಲ್ಲಿ ಸಕ್ಕರೆ ಅಂಶವನ್ನ ನಿಯಂತ್ರಿಸುತ್ತೆ. ನೇರಳೆ ಬೀಜಗಳನ್ನ ಒಣಗಿಸಿ ಪುಡಿ ಮಾಡಿ 1 ಟೀ ಚಮಚ ಪುಡಿಯನ್ನ 1 ಲೋಟ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಈ ಹಣ್ಣು ರಕ್ತ ಶುದ್ಧೀಕರಣವನ್ನ ಮಾಡುತ್ತೆ. ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿದೆ. ಇದು ರಕ್ತವನ್ನ ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಜೊತೆಗೆ ಹಿಮೋಗ್ಲೋಬಿನ್ ಪ್ರಮಾಣವನ್ನ ಕೂಡ ಅಧಿಕಗೊಳಿಸುತ್ತೆ. ಇನ್ನು ಜಾಮೂನ್ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಈ ಹಣ್ಣಿನ ಬೀಜಗಳಲ್ಲಿ ಫೈಬರ್ ಹೇರಳವಾಗಿರುವುದರಿಂದ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸಿ ಮಲಬದ್ಧತೆಯನ್ನ ತಡೆಯುತ್ತೆ. ತೂಕವನ್ನ ಕಡಿಮೆ ಮಾಡಲು ಬಯಸುವವರು ನೇರಳೆ ಹಣ್ಣನ್ನ ಸೇವಿಸುವುದು ಒಳಿತು. ಈ ಹಣ್ಣು ತೂಕವನ್ನ ನಿಯಂತ್ರಿಸಲು ಬಹಳ ಉಪಯುಕ್ತ ಆಗಿದೆ. ಜಾಮೂನು ಕಡಿಮೆ ಕ್ಯಾಲೋರಿ ಹೊಂದಿರುವ ಹಣ್ಣಾಗಿರುವುದರಿಂದ ತೂಕ ಕಡಿಮೆ ಮಾಡಲು ಸಹಕರಿಸುತ್ತೆ. ಜೊತೆಗೆ ಜಾಮೂನ್ ಬೀಜಗಳಲ್ಲಿ ವಿಟಮಿನ್ ಸಿ ಸೇರಿದಂತೆ ಇತರ ಪೋಷಕಾಂಶಗಳು ಅಧಿಕವಾಗಿದೆ. ಅದರಿಂದ ನೇರಳೆ ಬೀಜಗಳು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೂ ಶೀತ ಮತ್ತು ಜ್ವರದಂತಹ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೂ ನೇರಳೆ ಬೀಜ ಒಳ್ಳೆಯದು. ಜಾಮೂನು ಬೀಜಗಳಲ್ಲಿ ಇರುವ ಫೈಬರ್, ಜಾಮೋಲಿನ್ ಮತ್ತು ಫ್ಲೇವಾನಾಯ್ಡ್ಗಳು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಿ ದೇಹದಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೆಚ್ಚಿಸುತ್ತೆ. ಇದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತೆ ಹಾಗೂ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳು ಕಡಿಮೆಯಾಗುತ್ತೆ ಎಂದು ತಜ್ಞರು ಹೇಳ್ತಾರೆ. ಜೊತೆಗೆ ಮೂಳೆಗಳ ಆರೋಗ್ಯಕ್ಕೆ ನೇರಳೆ ಹಣ್ಣು ಒಳ್ಳೆಯದು. ಜಾಮೂನ್ ಬೀಜಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಖನಿಜಗಳು ಸಮೃದ್ಧವಾಗಿರುವುದರಿಂದ ಮೂಳೆಗಳ ಬಲ ಕಾಪಾಡುತ್ತೆ. ಅಲ್ಲದೆ ಈ ಬೀಜಗಳಲ್ಲಿ ಪ್ರೋಟೀನ್, ಕಬ್ಬಿಣ ಮತ್ತು ವಿಟಮಿನ್ ಸಿ ಸಮೃದ್ಧ ಆಗಿದೆ. ಹೀಗಾಗಿ ಕೂದಲಿನ ಬೆಳವಣಿಗೆಯನ್ನ ಇದು ಉತ್ತೇಜಿಸುತ್ತೆ ಮತ್ತು ಕೂದಲು ಉದುರುವಿಕೆಯನ್ನ ತಡೆಯುತ್ತೆ. ಹಾಗೂ ಜಾಮೂನು ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುವುದರಿಂದ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತೆ. ಇನ್ನು ನೇರಳೆ ಹಣ್ಣಿನ ಬೀಜಗಳನ್ನ ಹೇಗೆ ಉಪಯೋಗಿಸುವುದು ಅಂತ ನೋಡಿದ್ರೆ, ನೇರವಾಗಿ ತಿನ್ನುವುದಕ್ಕಿಂತ ಒಣ ರೂಪದಲ್ಲಿ ಸೇವಿಸುವುದು ಉತ್ತಮ. ಈ ಹಣ್ಣಿನ ಕೆಲವು ಬೀಜಗಳನ್ನ ತೆಗೆದುಕೊಂಡು ಅದನ್ನ ಒಣಗಿಸಬೇಕು. ಚೆನ್ನಾಗಿ ಒಣಗಿದ ನಂತರ ಅವುಗಳನ್ನ ಮೃದುವಾದ ಪುಡಿ ಮಾಡಿಕೊಳ್ಬೇಕು. ಈ ಪುಡಿಯನ್ನ ನೀರು ಅಥವಾ ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ದೇಹದ ಆರೋಗ್ಯ ಸುಧಾರಿಸುತ್ತೆ. ಹೀಗೆ ಹಲವಾರು ಪ್ರಯೋಜನಗಳನ್ನ ಹೊಂದಿರುವ ನೇರಳೆ ಹಣ್ಣು ವರ್ಷಕ್ಕೆ ಕೇವಲ 2-3 ತಿಂಗಳಲ್ಲಿ ಮಾತ್ರ ಸಿಗೋದ್ರಿಂದ ತಪ್ಪದೇ ಸೀಸನ್ ನಲ್ಲಿ ಜಾಮೂನ್ ಹಣ್ಣನ್ನ ತಿನ್ಬೇಕು. ಇದೆಷ್ಟು ನೇರಳೆ ಹಣ್ಣು ಹಾಗೂ ಅದರ ಬೀಜಗಳ ಪ್ರಯೋಜನದ ಮಾಹಿತಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ. ಇದು 1 ಟಿವಿ.